ಅವ್ರದ್ದು ಮಠದ ಹೆಸರ ಯಾವ್ದ್ರಿ? ಅಲ್ಲಿ ಸಿರೋಳದ ಭದ್ರೇಶ್ವರ ಮಠ. ಭದ್ರೇಶ್, ಹ್ಞೂ ರೀ. ಅವು ಇದ್ದವ್ರು ಸಿರೋಳ, ಅವು ಇದ್ದವ್ರು. ಜಗದೇವಿ ಅವರು. ಹಾ, ಹ್ಞೂ ರೀ. ಭದ್ರೇಶ್ವರ ಮಠ ಹೆಸರ. ಅವರೆಲ್ಲ ಹೊಡೆದಾಡ ಸಾಯನ ಮುಂದ್ ಮಗಳಿಗೆ ಕೊಟ್ಟರಂತ ಅದ್ರ ವ್ಯವಸ್ಥೆ. ಪಟ್ಟ ರೀ, ಪಟ್ಟ. ಅವ್ರದ್ದು ಲೇಖ ಬರೋಬರಿ. ದೆವ್ವ ಭೂತಿಂದ್ರಿ ಆಯ್ತಾರ ಅಮಾವಾಸ್ಯ ದಿನ ರಾತ್ರಿಯಾಗ ಹಳ್ಳದ ದಂಡ ಕೂತು ಅದು ಅಭ್ಯಾಸ ಮಾಡಿರತ್ರಿ. ಮತ್ತ ಈ ಅವ್ರೇನಾರ ಇವ್ರ ತಾಯಿ ಊರ ಅದು ಅಪ್ಪಂದ ಐತಾರ ಊರ, ಅದು ಸಕಲೇಶ್ವರ. ತಾಯಿ ಊರ ದುದ್ನಿ ನಮ್ದು ಪಾನ್ ದುದ್ನಿ. ಪಾನ್ ದುದ್ನಿ. ಪಾನ್ ದುದ್ನಿ ಅವ್ರು ಅವ್ರತ್ರಿ. ಆ ಪಾನ್ ದುದ್ನಿ ಯಾವಾಗನು ಮೇತ್ರೆ ಗೀತ್ರೆ ಇರತ್ತ. ಅದಕ್ಕ ಮೊದಲು ಎಲ್ಲ ಗದ್ದಲ ಮಂದಿನೇ ಎಲ್ಲರಿಗೂ ಇದನ್ನೇ ಮಾಡೋರು. ತಮ್ಮದೇ ಪ್ರಾಮುಖ್ಯತೆ ಅನ್ಕೊಂಡು ತೋರ್ಸೋರು. ನಾವು ಒಂದ್ 2-3 ಕೆಲಸ ಮಾಡಿ ಅವ್ರಿಗೆ ಕೊಟ್ಟು ಬಂದೇವ್ರಿ ಮೇತ್ರಿಗೆ. ಅವ್ರಿಗೆ ನಾವು 10 ಪೈಸೆ ತರಲಿಲ್ಲ ಅಲ್ಲಿದು ಅಂಜಿಕೆ ಅವರು. ಮತ್ತ ಇದನ್ನು ಹೇಳದ್ರಿ, ಅವು ಮುತ್ಯಾರ ಶನಿ ಬರಗೂಡಲ್ಲ ನಿಮಗ. ಕುಡುದು ತಿಂದು ಅದು ಮ್ಯಾಲ ಏರಿದ್ರೆ ಎತ್ತು ಹೋಗಾಡ್ತಂತ ಹೇಳ್ಯಾರತ್ತಲ್ರಿ. ಅವ್ ಯಾರೋ ಜೈಪುರದ ಮಾಡ್ತಿದ್ರು ಬಹಳ. ಅಲ್ರಿ, ಜೈಪುರದವ್ರು ಯಾರೋ ಅಲ್ಲಿ ಬಂದು ನಮಗೆ ಶಾಲ್ ಹಚ್ಚಿ 4,000 ರೂಪಾಯಿ ಕೊಟ್ಟು ಹೋಗ್ಯಾಳ್ರಿ ಆ ಮಗಳು. ಕಾರಣ ಅಲ್ರಿ, ಆ ಮುತ್ತನ್ ತಡಗಿನೇ ಐತ್ರಿ. ಅದು ಯಾರಿಗ ಕೈ ಜುಡ್ತಿಲ್ಲ ಸ್ವಾಮಿಗಳ್ರಿ ಅವರು. ತಡಗಿ ಕಟ್ಟಿನೇ ಇತ್ತು. ಇಲ್ಲಿ ಒಬ್ಬ ಹೊಲೆರವ ಅಗ್ಗಿ ತುಳ್ಯವ ಇದು ಮಾಡವ, ಅವ ದೇವ್ ಬಿಡಿಸವ ಇದ್ರಿ ಇಲ್ಲಿ ಹೊಲೆರವ. ಅವ ನಂಬಲ್ಲಿ ಒಬ್ಬ ಹೊಲೆರವ ದುಡ್ಲಿಕ್ಕಿದ್ರಿ ಒಕ್ಕಲ್ತನಕ, ಹುಚ್ಚಪ್ಪ ಅಂತ ಹೇಳಿ. ಅಲ್ಲಿ ಉಡ್ಚಾಣಕ ಅವ ಮೊದಲಿನ ಹುಚ್ಚಪ್ಪ ಏನೈತ್ರಿ, ಅವ ಉಸುಕ್ ಬಿತ್ತಿ ಹೊಳೆದಂಡಿಗೆ ಉಸುಕ್ ಬಿತ್ತಿ ಗೋಧಿ ಬೆಳೆದನಂತ್ರಿ ಆ ಮಹಾತ್ಮ. ಅದು ಕಳ್ಳು ಎಲ್ಲ ಹೇಳೋರು. ಅಲ್ಲಿ ಸಾಲಿ ಇದ್ದಿದ್ದಿಲ್ರಿ, ಮತ್ತು ಬೋರ್ಡಿಂಗ್ ಇದ್ದಿದ್ದಿಲ್ಲ ಅಲ್ಲಿ. ಅವು ನನಗೆ ಏನಂದಳು, ನೋಡಪ್ಪ ತಮ್ಮ ನಿಂದು DC AC ಎಲ್ಲ ರಾಟಿ ಅದತ್ತ, ಹೋತೈತ ಬರ್ತೈತ, ಇದು ಬತ್ ನೋಡ್ರಿ ಸಿಲಿಂಗ್ ಏರಿಯಾ 51 ಎಕರೆ ಇಡ್ಬೇಕತ್ತ. ಆ ಮಠಕ್ಕೆ ಹೊಲ ಎಲ್ಲ ಹೋತದೋತಮ್ಮ, ಹ್ಯಾಂಗ್ ಮಾಡಾರಿ? 40 ಎಕರೆಗಿಂತ ಹೆಚ್ಚಿಗೆ ಇದ್ದಿದ್ದು ಸಿಲಿಂಗ್ ಇದು ಕೊಡ್ತಿದ್ರಿ. ಎಲ್ಲ ಗೌರ್ಮೆಂಟ್ ತೊಗೊಂಡು ಹರಿಹರ ಮಾದರಿ ಮಾಡ್ತಿದ್ರಿ ಆಗಿನ ಕಾಯ್ದ. ಹ್ಯಾಂಗ್ ಮಾಡ್ತೋತಮ್ಮ ಇಲ್ರಿ, ಇಲ್ಲಿ ಅದಕ್ಕೊಂದು ಕಾಯ್ದ ಅದ. ಸಾಲಿ ಇಲ್ಲಿ ಮಠ ಅದ, ಸಾಲಿ ಅದ, ಮತ್ತು ಇದು ಬೋರ್ಡಿಂಗ್ ಅದ, ಇದು ಅದ. ಹಂಗೆ ಅಲ್ಲಿದು ಹೊಲ ಇದು ಕಬ್ಜಾ ಮಾಡ್ಲಿಕ್ಕೆ ಬರಲ್ಲ ಅಂತೇಳಿ DC ಗೆ ಹೇಳ್ಬೇಕಾದ್ರೆ ಯಾರು ಹೇಳಿದ್ರು ಬಿ ಕಲಿಯಲ್ಲ, ನೀ ಎಲ್ಲ ಕಡೆ ತಿರುಗಾಡ್ತಮ್ಮ, ನೀ ಏನು ಮಾಡ್ತಿ ನೋಡಂದ್ರಿ. ಅವ್ರು ಹೇಳಿದ್ರಿ ಯಾಕಂದ ಅಂದು ಮತ್ತೆ ನಡ್ಕೊಂಡು ಆ ಮಠಕ್ಕೆ ನಡೆಯವ್ರು. ಇಲ್ಲೆಲ್ಲ ಮುಸಲ್ಮಾನರು ಇದು ಅದು ಜಾತ್ರೆಗೆ ಕಿರಾಣಿ ತರಬೇಕಾದ್ರೆ ಎಲ್ದಿದ್ದು ಅಕ್ಕಲ್ ಕೊಡೋದು ಬಂಡಿನೇ ಬಿಡ್ತಿದ್ದಿಲ್ಲತ್ತ. ನಾವು ಅಪ್ಪ ಅವರೆಲ್ಲ 100 ಚೀಲಿನ ವ್ಯಾಪಾರ ಮಾಡೋರು ಹಳ್ಯಾಗ. ಅಂಥದ್ದು ಅವ್ರು ಅನ್ನೋದು ಹೇಳಿ ಕೇಳಿ ಇಲ್ಲಿ ಒಬ್ಬ ಒಕ್ಕಲಿಗರ ಅಲ್ಲಿ ಅಚ್ಚಲೇರಿ ಗೌಡ ಒಬ್ಬ ಹಂಗೆ ಇದ್ದತ್ರಿ, ಭಾಳ ಪ್ರಾಮಾಣಿಕ. ಈಸ್ ಗಾಡಿ ಎಲ್ಲಿಗೆ ಹೋಗ್ತಾವ, ಎಲ್ಲಿಗೆ ಬರ್ತಾವ, ಹೆಂಗೆ ಬರ್ತಾವ ತನ್ನ ಹಿಂಗೆ ದುಷ್ಕಾಳ ಅಂತ ಹೇಳ್ರಿ ಬಾರ್ಸಿ ತವಸಿಗೆ ಹೋಗಿ ಜೋಳ ಚಜ್ಜಿ ತರ್ಲಿಕತ್ತಿದ್ದೆವು. ಹಿಂಗದ ಹೆಂಗೆ ತರ್ತೀರಿ? ಇದು ನೋಡ್ರಿ ಜಾಗೀರ್ದಾರ ಪರವಾನಗಿ ಅದ. ಆ ಛೋಟಿ ಬಿ ರೊಕ್ಕ ಕೊಟ್ರ. ಹಿಂಗೆ ಚನ್ನಬಸಪ್ಪ ಅಲೆಗಾವ್ ಇವ ವ್ಯಾಪಾರಿ ಹಣ ಹಿಂಗೆ ನಾನು ಮಾಷಾಳದವನು ಇದ್ದರು. ತರೂರು ಗಾಡಿ ತರೂರು ಎಲ್ಲ ಊಟ ಮಾಡಿ ಹೋರತ್ ಹೇಳಿ ಹಾಗಾಗಿ ಬ್ಯಾಸಿಗೆ ದಿನ ಸೀಕಣಿ ಚಪಾತಿ ಮಾಡಿಸಿ ಉಣಿಸಿ ಕಳ್ಸ್ಯಾನಂತ. ನಮ್ಮ ಸಾವ್ಕಾರ ಏನೂ ತಿನ್ಬೇಡ, ಯಾರ್ದು ತೊಗೋಬೇಡ ಅಂದಾನ. ಎತ್ತಿನಕ 4-5 ಗಾಡಿ ಕಣಕಿ ಹೇರಿಟ್ಟನ, ಖಜೂರ್ ಇಟ್ಟನ, ಗಾಣದುಂಡಿ ಇಟ್ಟನ. ನಮಗೇನು ಕಮ್ಮಿ ಇಲ್ಲ, ನಮ್ಮ ಬದಲಾಮೆ ಆಗ್ತದ, ಅದನ್ನ ತಿನ್ನಲ್ರಿ ನಾವು. ನಮ್ಮ ಆಷಾಢದ ಹಳೇನೇ ಇದ್ದರು, ನೀ ಬರೇ ಗೌಡ ತಿಳ್ಕೊಬೇಡ್ರಿ ಅಂತ ಅಂದು ಇವು ಎಲ್ಲರಿಗೂ ಉಣಿಸಿ ಕಳ್ಸ್ಯಾನಂತ ನೋಡ್ರಿ. ಬಾರ್ಸಿ ಗೌಡ್ರಿ
ಅಚಲೇರಿ ಗೌಡ. ಅಚ್ಲರಿ ನೋಡ್ರಿ. ಒಗ್ದರಿ ದಾಟನ ಅದ್ರ ದಾಟನ ಆಲೂರು ಬಲ್ಲಿ ಅಚಲೇರಿ ಇದೆ. ಆಲೂರ ಅಚಲೇರಿ. ನಮ್ಮ ಮನ್ಯಾಗ ಹೆಣ್ಮಕ್ಳು ಇದ್ದವು ಹತ್ತಿತ್ತು, ಅವ ಬಂದಿದ್ದ. ಇಲ್ಲಿ ಅವ ಹುಚ್ಚಪ್ಪನವನಿಗೆ ಹೇಳೋ ಕಾರಣ ಅಂದ್ರೆ ಅವ ಬೇರೆ ಊರ್ದವ ನಂಬಲ್ಲಿ ಒಕ್ಕಲ್ತನಕ್ಕಿದ್ದ. ಅಲ್ಲಿ ಅವನ ಮಗಳಿಗೆ ದೇವ್ ಹಚ್ಚಿದ್ದ ಹೊಳ್ಯಾರವ ಒಗ್ದರಿ ಇಲ್ಲಿ ಅಗ್ಗಿ ತುಳಿಯವ. ಅಲ್ಲೇ ಹೋಗಿ ಹೋಗಿರುತ್ತ. ಹೋಗೋಣ ಆಕೆ ಹೇಳತ್ತೀವ ಅವಾಗ ಹಿಂಗೆ ನಮ್ಮಲ್ಲಿ ಮಾಷಾಳ್ದಾಗ ಇಷ್ಟಲಿಂಗಪ್ಪರ ಸಾವ್ಕಾರ ತರ್ರಿ, ನಮ್ಮದು ಒಕ್ಕಲ್ತಂದ ಇದು ಮಾಲಕರು. ನಾ ಹೇಳಿದ್ರೆ ಅವ್ರು ಬರೋಬ್ಬರಿ ಬರ್ತಾರೆ. ಅವರು ಅಕ್ಕಲ್ ಕೊಡೋದು ಇದು. ಮತ್ತು ಮೊದಲೇನಾಗಿತ್ತು ಅಂತ ಕೇಳ್ರಿ. ಪಾನ್ ದೂದ್ನಿ ಇದು ತವ್ರ ಮನಿ ಈ ಶಾಂತಲಿಂಗ ಅಂತೇಳಿ ಪೈಲಾದವ್ರಿ. ಬಬ್ಲಾದಿ ಶಾಂತಕ್ಕಿಂತ ಮೊದಲದ್ದು ಎಲ್ಲಿ ಶಾಂತಲಿಂಗ. ಹೌದ್ರಿ. ಅಲ್ಲಿ ದುರ್ನಿ ಶಾಂತಲಿಂಗ ನನ್ನ ಮಗಳಿಗೆ, ಯಾಕಂದ್ರೆ ಮಕ್ಕಳಾಗಿಲ್ಲ ಅಂದ್ರೆ ಅಲ್ಲಿ ಹೋಗಂದ್ರೆ ಯಾರೋ ಹೋಗೋಣ ಶಾಂತಭಯ ಅಂತ ಹೆಸರು ಇಟ್ಟಿದ್ದೇವೆ ನಾವು. ಆ ದುರ್ನಿ ಶಾಂತಲಿಂಗ ಅವ ನನ್ನ ಹೆಂಡತಿ ಅದೇ ಹೆಸರು ಇಟ್ಟಾರಿ, ಶಾಂತಮ್ಮ ಅಂತ ಹೇಳ್ರಿ. ಶಾಂತಮ್ಮನ ಅಂತೀರಿ. ಆಟ ಪಲ್ಲಕ್ಕಿದಾಗ ಮೆರವಣಿಗೆ ಆತಿತ್ತತ್ರಿ ವರ್ಷಗೊಮ್ಮ. ಪೈಲ ಮುತ್ತೇವ್ರಿ. ಗುರುಶಾಂತಲಿಂಗೇಶ್ವರನು ಐತ್ರಿ. ಈ ಬಾಯಿದು ತವ್ರ ಮನಿ ಅವನೂರ. ಅದು ಅವನಿಗೆ ಸುದ್ದಿ ಹತ್ತತ್ತ. ಅಲ್ಲಿ ರೇವ್ರ ಗೌಡ್ರದ ಅಂತೇಳಿ ಒಂದು ಅಡ್ತಿತ್ತು ನೋಡ್ರಿ, ಈ ಕಡೆ ದಂಡ್ಯಾಗ ಮಠದ ಸನಿ ಇತ್ತಲ್ರಿ. ಆ ರೇವ್ರ ಗೌಡ್ರ ಅಡ್ತಿ ಬರೋಣ ಎಲ್ಲರೂ ಪಾಲ್ಕಿ ಬಿಟ್ಟು ಸರಿಯಾನಿ ಕೆಡವಿ ಅಪಮಾನ ಮಾಡಾನಿ. ಮ್ಯಾಲ ಕೂತು ಬರ್ತಾನೆ ಮಗ, ನಮಗೆಲ್ಲ ಹೊರಿಸ್ತಾನೆ ತಂದು ದುಡ್ನಿಯವ್ರು ಮೊದಲು ಹಿಡಿದು ಚಟ ಚಾವಟ ಇದನ್ನೇ ಇದ್ವತ್ರಿ. ಇದು ಇವ್ರ ಕಿವಿಗೆ ಬಿತ್ತತ್ತ. ಹಿಂಗೆ ಮಾಡ್ತಾರ. ಒಳ್ಳೆಯದು ತಂದು ಅಲ್ಲಿ ಸಪ್ಲಿ ಶುರುವಾಳಕ್ಕೆ ಹೋಗತ್ತ. ಹೆಂಡತಿ ಮತ್ತು ಇವ್ರ ತಂಗಿಗೆ ಕೊಟ್ಟಿತ್ತು ಅಲ್ಲಿ. ಆ ಮುತ್ತಾಗ ಹೇಳದತ್ರಿ, ಚೆನ್ನೈ ಮುತ್ತಾಗ, ನೋಡಪ್ಪ ನೀನು ಏನು ವಿದ್ಯೆ ಅದ, ಒಂದು 8 ದಿನ ಪೂರ್ತಿ ನಾನು ಕೊಡು, ನಾ ಮತ್ತೆ ನೀನು ಕೊಡ್ತಾವ ವಾಪಸ್ ಅಂದು. ಅದು ಎಳ್ಳ ನೀರ ಬಿಟ್ರ ಆ ಮಂತ್ರ ಅಂದು ಎಳ್ಳ ನೀರು ಬಿಟ್ರೆ ಇವ್ರಿಗೆ ಬರ್ತಿತ್ತತ್ರಿ. ಅದೇ ಹೋಯ್ತನ್ನಂಗ್ರಿ. ಅದು ಈಗ ಸತ್ ಮಾಡಿ ಬಿಡ್ತಾರ ನೋಡಿ. ಅದು ಇವ್ರಿಗೆ ಬರ್ತತೆ, ಇವ್ರ ಮಕ್ಳು ಹೆಂಗೆ ಕೆಡವ್ತಾರೆ ಕೆಡವಲ್ಲ ಅಂತ ಹೇಳಿ. ಅದು ಗರ್ಭಗುಡಿ ಬಾಗ್ಲ ಹತ್ತಿರೋದು. ಹೊರಗೆ ಒಂದು ಕಟ್ಟಿ ಮಾಡಿ ಪಲ್ಲಕ್ಕಿ ಇಡ್ತಿರತ್ರಿ. ಪಲ್ಲಕ್ಕಿ ಮೆರವಣಿಗೆ ಮಾಡ್ಕೊಂಡ್ಬಂದು ಬಾಜಿ ಬಜಂತ್ರಿ ಡೊಳ್ಳ ಅಂಥವು ಎಲ್ಲ ಎಳಗ ಶೇಂಗ ಇವು ಎಲ್ಲ ಇರೋ ಬಂದು ಇರ್ತಿರತ್ತೆ. ಅದು ಕೇಳಿದ ಸುದ್ದಿ ಇವು ಎಲ್ಲ ಇಲ್ಲಿ ರೇವ್ರ ಅವ ಅಡ್ತಿ ಬರೋಣ ಪಟಕನ ಬಿಟ್ಟು ಸರದಿರತ್ತೆ. ಮೊದಲೇ ಕಿವಿ ಬಿದ್ದಿತ್ತು. ನೋಡಪ್ಪ ಚೆನ್ನಾಗಿ ಮತ್ತೆ ಏನು ಮಾಡ್ತೀವಿ ಮಾಡತ್ತನ್ನ. ಅದು ಅಂತರ್ಲೆ ನಿಂತತ್ರಿ ಬಾಲ್ಕಿ ಮುಂದೆ ಬಂದು ಕಟ್ಟಿ ಮ್ಯಾಗ ಇಡ್ಲಿಲ್ಲತ್ರಿ. ಬಾಕ್ಲಾಗ ಹೋಗಲ್ಲ ಅಂತ ಹೇಳಿ ಮ್ಯಾಗಿಂದು